forever on fire. ನೋಡಿ, ಒಂದು ಕಾಲಕ್ಕೆ ಯೋಗಿ ಆದಿತ್ಯನಾಥ್ ಈ ಹೆಸರು ಹೇಳಿದ್ರೆ ಸಾಕು, ಈ ಹೆಸರು ಹೇಳಿದ್ರೆ ಓಹೋ ಮುಂದಿನ ಪ್ರಧಾನಿ ಅಂತ ಕರೀತಾ ಇದ್ರು. ಅದಾಗ್ತಾ ಇದ್ದಂತೆ ಒಂದು ಬೆಳವಣಿಗೆ ನಡೆಯುತ್ತೆ ಈ ದೇಶದಲ್ಲಿ. ಯಾವ ಯೋಗಿ ಆದಿತ್ಯನಾಥ್ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಅದೇ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ, ಆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಲವು ವಿಧಾನಸಭಾ ಉಪಚುನಾವಣೆಗಳು ನಡೆದಾಗ, ಅಂದರೆ ಸಿ ಎಂ ಇದ್ದಾರೆ ಬಿಡಿ, ಅವರ ಒಂದು ಲೋಕಸಭಾ ಕ್ಷೇತ್ರ ಬರುತ್ತಲ್ಲ, ಅವರು ವಿಧಾನಸಭಾ ಕ್ಷೇತ್ರ ಇರತಕ್ಕಂಥ ಜಾಗದಲ್ಲಿ ಅಲ್ಲಿ ಉಪಚುನಾವಣೆಗಳು ನಡೀತವೆ. ಉಪಚುನಾವಣೆ ನಡೆದಾಗ ಅಚ್ಚರಿ ಎನ್ನುವ ರೀತಿಯಲ್ಲಿ ಬಿ ಜೆ ಪಿಗೆ ಸೋಲಾಗ್ಬಿಡುತ್ತೆ. ಅಲ್ಲಿ ಯೋಗಿ ಆದಿತ್ಯನಾಥ್ ಸಿ ಎಂ ಸರಿ, ಮುಂದಿನ ಪಿ ಎಂ ಅದು ಸರಿ. ಆದರೆ ಇದು ಜಾಸ್ತಿ ಬಿಂಬಿತ ಆಗ್ತಾ ಇದ್ದಂತೆ ಏನಾಗ್ಬಿಡುತ್ತೆ, ಅವರದೇ ಕ್ಷೇತ್ರದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಾಗ ಅಲ್ಲಿ ಘೋರ ಸೋಲಾಗುತ್ತೆ. ಇತ್ತೀಚೆಗೆ ಲೋಕಸಭಾ ಚುನಾವಣೆ ಆಯಿತು. ಈ ಲೋಕಸಭಾ ಚುನಾವಣೆ ಆದಾಗ ಬಿ ಜೆ ಪಿಗೆ ದೊಡ್ಡ ಮುಖಭಂಗ ಆಗಿದ್ದು ಉತ್ತರ ಪ್ರದೇಶದಲ್ಲೇ. 33 ಸೀಟ್ಗೆ ಇಳಿದುಬಿಟ್ರಿ ಇವರು. ನಾವು 70 ತೆಗೆದು ಬಿಡ್ತೀವಿ, 80 ತೆಗೆದು ಬಿಡ್ತೀವಿ, ಎಲ್ಲ ಸ್ವೀಪ್ ಮಾಡಿಬಿಡ್ತೀವಿ, ಒಂದು ಉಳಿಸಲ್ಲ, ಹೇಳಿದ್ದು ನೋಡಿದ್ರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತ ಆಯಿತು ಬಿ ಜೆ ಪಿಗೆ. ಇದು ಕುಸಿತ ಆದ ಮೇಲೆ ಯೋಗಿ ಆದಿತ್ಯನಾಥನ್ನ ರಾಷ್ಟ್ರ ಮಟ್ಟದ ನಾಯಕರು ಟಾರ್ಗೆಟ್ ಮಾಡಿದ್ದಾರಾ ಇಲ್ವಾ ಗೊತ್ತಿಲ್ಲ. ಆದರೆ ಇದೀಗ ನೋಡಿ, ಇದೇ ಯೋಗಿ ಆದಿತ್ಯನಾಥ್ ಅವರ ಸಂಪುಟದಲ್ಲಿ ಇರ್ತಕ್ಕಂಥವರು, ಅವರದ್ದೇ ಪಕ್ಷದ ಶಾಸಕರು ಸಾಲಾಗಿ ಟೀಕೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈ ಮನುಷ್ಯನ ಮೊದಲು ಕೆಳಗಡೆ ಇಳಿಸ್ರಪ್ಪ ಅಂತ, ಯೋಗಿ ಇಳಿಸಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಉಳಿಸಿ ಅಂತ ಶುರು ಮಾಡಿದ್ದಾರೆ. ನಿನ್ನೆ ಅಷ್ಟೇ ಮಾತಾಡಿದ್ರು, ಇದೇ ಸ್ಥಿತಿ ಹೋದರೆ ಬಿ ಜೆ ಪಿಗೆ ಉಳಿಗಾಲ ಇಲ್ಲ. ಅಯೋಧ್ಯೆಯಲ್ಲೂ ಸೋತಾಯಿತು, ಅಯೋಧ್ಯೆ ಭಾಗದ ದೊಡ್ಡ ಮಟ್ಟದಲ್ಲಿ ಸೋಲಾಯಿತು. ಅದೇ ಅಯೋಧ್ಯೆನೇ ಪ್ರಚಾರ ಮಾಡ್ಕೊಂಡು ಚುನಾವಣೆಗೆ ಬಂದಿದ್ರು ಅವರು, ಸೋಲಾಯಿತು. ಮೋದಿ JP ನಡ್ಡಾ ಭೇಟಿಯಾಗಿ ಯೋಗಿ ವಿರುದ್ಧವಾಗಿ ದೂರು ಕೂಡ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನದ ಬೆನ್ನಲ್ಲೇ ಉತ್ತರ ಪ್ರದೇಶದಲ್ಲಿ ಕಮಲ ಕೊತ ಅಂತ ಇಲ್ಲಿ ಕುದಿತಾ ಇದೆ. ಇಲ್ಲಿ DCM ಕೇಶವ್ ಮೌರ್ಯ, ಉತ್ತರ ಪ್ರದೇಶದ ಭೂಪೇಂದ್ರ ಚೌಧರಿ ದೂರನ್ನು ಕೊಟ್ಟಿದ್ದಾರೆ. ಈ ವ್ಯಕ್ತಿಯನ್ನು ಮೊದಲು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿ ಅಂತ. ಇದೇ ಜನ ಏನು ಬುಲ್ಡೋಸರ್ ಬಿಟ್ಟರೆ ಬುಲ್ಡೋಸರ್ ಬಾಬಾ, JCB ಬಿಟ್ಟರೆ JCB ಬಾಬಾ, ಅಯ್ಯೋ ಹಾಗಂತೆ ಅಯ್ಯೋ ಹೀಗಂತೆ, ಏನು ಉತ್ತರ ಪ್ರದೇಶದಲ್ಲಿ ಅಬ್ಬಬ್ಬಬ್ಬಬ್ಬಬ್ಬ ಮಾತಾಡ್ತಾನೇ ಇದ್ರು. ಇದೇ ಜನಸಾಮಾನ್ಯ ನೋಡ್ತಾ ಇದ್ರು ಒಂದು ಕಡೆ, ಏನಿದು. ನಿನ್ನೆ ಕೂಡ BJP ನಾಯಕರೇ ಒಬ್ಬರು ಮಾತಾಡಿದ್ರು, ಬುಲ್ಡೋಸರ್ ಇರೋದು ಕೆಟ್ಟವರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ, ಬಡವರ ಮೇಲೆ ಹರಿಸಕ್ಕಲ್ಲ ಅಂತ. ನಿನ್ನೆ ಅಷ್ಟೇ BJP ನಾಯಕರು ಮಾತಾಡಿದ್ರು. ಇವತ್ತಿಗೆ ಅವ್ರನ್ನ ಇಳಿಸಿ ಮೊದಲು ಕಿತ್ತಾಕಿ ಅವ್ರನ್ನ ಅಂತ ಕೂಡ BJP ನಾಯಕರು ಮಾತಾಡ್ತಾ ಇದ್ದಾರೆ. ಇನ್ನು ದೂರ ಏನಂತ ನೋಡಿದ್ರೆ, ಉತ್ತರ ಪ್ರದೇಶದಲ್ಲಿ BJP ತೀರಾ ಕಳಪೆ ಪ್ರದರ್ಶನವನ್ನು ತೋರಿಸಿದೆ. ಉತ್ತರ ಪ್ರದೇಶ ಲೋಕಸಭಾ ಚುನಾವಣೆಯಲ್ಲಿ BJP ಎದ್ದು ಅತ್ಯಂತ ಕಳಪೆ ಪ್ರದರ್ಶನ. ರಾಮ ಮಂದಿರ ಇದ್ದಂಥ ಅಯೋಧ್ಯೆಯಲ್ಲಿಯೇ BJPಗೆ ಸೋಲಾಗಿದೆ ಅಂದರೆ ಏನಪ್ಪ ಅರ್ಥ ಇದಕ್ಕೆ? CM ಯೋಗಿ ಆದಿತ್ಯನಾಥ್, DCM ಕೇಶವ್ ಮೌರ್ಯ ನಡುವೆ ಒಂದು ಮುಸುಕಿನ ಗುದ್ದಾಟ ಜ್ವರ ನಡೀತಾ ಇದೆ. ಇಲ್ಲಿ ರಾಷ್ಟ್ರೀಯ ಉಸ್ತುವಾರಿಗಳಿದ್ದಾರಲ್ಲಪ್ಪ ಉತ್ತರ ಪ್ರದೇಶದಲ್ಲಿ, ಮೊದಲು ಅವರನ್ನು ಚೇಂಜ್ ಮಾಡಿ ಸ್ವಾಮಿ, ಅವ್ರನ್ನ ಮೊದಲು ಬದಲಾಯಿಸಿ ನೀವು. ಯೋಗಿ ಆದಿತ್ಯನಾಥ್ ಅವ್ರನ್ನ ಮೊದಲು ಕೆಳಗಡೆ ಇಳಿಸಿ. ಕೇಶವ್ ಪ್ರಸಾದ್ ಮೌರ್ಯ ಮಾತಾಡ್ತಾ ಇದ್ದಾರೆ ಇವತ್ತಿಗೆ. ಉತ್ತರ ಪ್ರದೇಶದಲ್ಲಿ ಭೂಪೇಂದ್ರ ಚೌಧರಿ ಅವರು ಕೂಡ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಜೊತೆಗೆ 80 ಲೋಕಸಭಾ ಸ್ಥಾನಗಳ ಪೈಕಿ 2019ರಲ್ಲಿ 62 ಸ್ಥಾನಗಳನ್ನು ಗಳಿಸಿತ್ತು BJP. 2024ರಲ್ಲಿ ಇದೇ 80 ಸ್ಥಾನಗಳ ಪೈಕಿ 33 ಸ್ಥಾನಕ್ಕೆ ಕುಸಿತಿತ್ತು BJP. ಬರೀ 33 ತಗೊಂಡಿದ್ದು ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಸ್ಥಾನಗಳಲ್ಲಿ. 2027 ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಆಗ OBC ನಾಯಕನಿಗೆ ರಾಜ್ಯಾಧ್ಯಕ್ಷನ ಪಟ್ಟ ಕಟ್ಟಿ ಸ್ವಾಮಿ ಅಂತ ದೂರಿನಲ್ಲಿ ಹೇಳಲಾಗಿದೆ.